ಸಿಲಿಕಾನ್ ಸಿಟಿ, IT, BT, ಸ್ಟಾರ್ಟಪ್ ಸೆಂಟರ್, ಅಥವಾ ಅದನ್ನು ಬಿಟ್ಟರು ಬಿಡಿ, ಉದ್ಯಾನವನಗಳ ಊರು, ಗಾರ್ಡನ್ ಸಿಟಿ, ಅದು ಬಿಟ್ಟರು ಅದನ್ನು. ಇದು ಸಿಲಿಕಾನು IT ಸ್ಟಾರ್ಟಪ್ಗೆ ಬಂದುಬಿಟ್ರು, ಗಾರ್ಡನ್ ಬಿಟ್ಬಿಟ್ರು. ಗೊತ್ತಾಯ್ತು ಗಾರ್ಡನ್ ಹೋಯ್ತು ಅಂತ, ಉಳ್ಕೊಂಡಿಲ್ಲ ಅಂತ. ನಾವು ಎಲ್ಲ ಖ್ಯಾತಿ ಪಡೆದಿದ್ದೇವೆ ಎಂದು ಇನ್ನೂ ಭ್ರಮೆಯಲ್ಲಿ ಇರುವ ಬೆಂಗಳೂರಿಗೆ ಈಗ ಇನ್ನೊಂದು ಸಮಸ್ಯೆ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು ಕಳಂಕ ತರುತ್ತಿವೆ ಎಂಬುದು ಈಗ ಇನ್ನೊಂದು ಕತೆ. ಬೆಂಗಳೂರು ರಸ್ತೆ ಗುಂಡಿ ಬಗ್ಗೆ ಶಾಲೆಗೆ ಹೋಗುವ ಮಕ್ಕಳು ಪ್ರಧಾನಿಗೆ ಪತ್ರ ಬರೆದು, ಪ್ರಧಾನಿಗೆ ಬರೆದ್ರೆ ಏನು ಪ್ರಯೋಜನ? ಕಂಡುಕೊಂಡಿದ್ದನ್ನೆಲ್ಲ ನಮ್ಮ ಮನೆ ಮುಂದೆ ಮರದಿಂದ ಎಲೆ ಬೀಳ್ತಾ ಇದೆ ಅಂತಂದ್ರೆ ಪ್ರಧಾನಿಗೆ ಬರೆದ್ರೆ ಬರೆಯೋರಿಗೆ ಬರಿಬೇಕಪ್ಪ, ಒಳ್ಳೆ ಕತೆ ಆಯ್ತಲ್ಲ. ಕಂಡುಕೊಂಡಿದ್ದನ್ನೆಲ್ಲ ಅಲ್ಲಿಗೆ ಬರಿತೀನಿ ಇಲ್ಲಿಗೆ ಬರಿತೀನಿ ಅಂದರೆ ಸರಿ, ಪತ್ರ ಬರೆದ್ರು ಸಮಸ್ಯೆ ಬಗೆಹರಿದಿಲ್ಲ, ಹರಿಯೋಲೂ ಇಲ್ಲ. ಈ ನಡುವೆ ಟೆಕ್ ಕಾರಿಡಾರ್ ಅಂತ ಹೆಸರು ಪಡೆದಿರೋ ಔಟರ್ ರಿಂಗ್ ರೋಡ್ನಲ್ಲಿ ಕಂಪನಿಗಳು, ನೌಕರರು, ಪ್ರಯಾಣಿಕರದ ಗೋಳು ನಿಂತಿಲ್ಲವಂತೆ. ಹಿಂದೊಮ್ಮೆ ಪ್ರವಾಹದಿಂದಾಗಿ ಮಹದೇವಪುರದಿಂದ ಬೆಳ್ಳಂದೂರು ರಸ್ತೆ ತತ್ತರಿಸಿತ್ತು ಆಗಿತ್ತು. ಈ ಬಾರಿ ಬೆಂಗಳೂರು ಮಳೆ ಅಂತ್ಯವಾಗುವ ಹೊತ್ತಿಗೆ ಬಂದರೂ ಈ ಗುಂಡಿಗಳಿಗೆ ಸರ್ಕಾರ ಮುಕ್ತಿ ಕೊಟ್ಟಿಲ್ಲ. ಇದರಿಂದ ಬೇಸರಗೊಂಡಿರುವ ಸುಮಾರು ಒಂದು 10-11 ಕೋಟಿ ಮೌಲ್ಯದ ಅದು ಬ್ಲ್ಯಾಕ್ ಬಕ್ ಎಂಬ ಲಾಜಿಸ್ಟಿಕ್ ಸ್ಟಾರ್ಟಪ್ ಅಂತೆ, ಅಥವಾ ಅದಕ್ಕೆ ಬ್ಯಾಕಪ್ ಕೊಡೋ ಕಂಪನಿ ಯಾರೋ CEO ಅವ್ರು ನಮ್ಮ ಕೈಲಿ ಆಗ್ತಾ ಇಲ್ಲ, ನಾವು ಬೆಂಗಳೂರನ್ನ ಬಿಟ್ಟು ಹೋಗ್ತೀವಿ ಅಂತ ಎಕ್ಸಲ್ಲಿ ಅದರಲ್ಲ ಪೋಸ್ಟ್ ಹಾಕ್ಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಲ್ಲಿ. ದಿನದ ಅರ್ಧ ದಿನ ನಮ್ಮ ಸಿಬ್ಬಂದಿ ರಸ್ತೆಯಲ್ಲಿ ಕಳೆಯೋಂಗಾಗಿದೆ. ಔಟರ್ ರಿಂಗ್ ರೋಡ್ನಲ್ಲಿ 9 ವರ್ಷಗಳಿಂದ ನನಗೆ ಕಚೇರಿ, ಮನೆ ಎಲ್ಲ ಆಗಿತ್ತು. ಅದ್ರಿಗೆ ಇನ್ನು ಮುಂದುವರಿಯೋಕ್ಕಾಗ್ತಿಲ್ಲ, ನನ್ನ ಕೈಯಲ್ಲಿ ಇಲ್ಲಿ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ನಾವು ಹೋಗ್ಬಿಟ್ಟು ಬರ್ತೀವಿ, ನಮಸ್ಕಾರ, ಗುಡ್ ಬೈ ಅಂತ ಹೇಳಿದ್ದಾರೆ. ಅವ್ರೇನು ಹೇಳಿದ್ದಾರೆ? ಕೊಟ್ಟಿರೋ ರೀಸನ್ಸ್ ಏನು? ಏನಿದೆ, ನಮ್ಮ ಕಂಪನಿ ಸಿಬ್ಬಂದಿ ಏಕಮುಖ ಸಂಚಾರದ ಸರಾಸರಿ ಪ್ರಯಾಣ ಅವಧಿ 1.5 ಗಂಟೆ ಆಗಿದೆ. ಬರೀ ಅವ್ರದ್ದೇ ಅಲ್ಲ, ಭಾಳ ಜನದ್ದಿದೆ ಇದು ಈ ಸಮಸ್ಯೆ. ರಸ್ತೆಗಳು ಸಂಪೂರ್ಣ ಗುಂಡಿಮಯ ಮತ್ತು ಧೂಳುಮಯ ಆಗಿದೆ. ಮುಂದಿನ 5 ವರ್ಷವಾದರೂ ಈ ಪರಿಸ್ಥಿತಿ ಬದಲಾಗುವ ಯಾವ ಲಕ್ಷಣವೂ ಇಲ್ಲ. ನಾವು 2015ರಲ್ಲಿ ಸ್ಟಾರ್ಟ್ ಮಾಡಿದ್ದು ಈ ಕಂಪ್ನಿನ. ಗೂಡ್ಸ್ ಕಳಿಸೋರು, ಟ್ರಕ್ ನಿರ್ವಾಹಕರ ಜೊತೆ ಎಲ್ಲ ಸಂಪರ್ಕ ನಾವು ವೇದಿಕೆ ಕಳಿಸ್ತೀವಿ. ಅವ್ರದ್ದೇನೋ ಒಂದು ಕಂಪ್ನಿ ಅದು, ಸುಮಾರು ಒಂದು 8-10 ಸಾವಿರ ಕೋಟಿ ಟರ್ನ್ ಓವರ್ ಇದೆ. ಅದರಲ್ಲಿ ಡ್ಯಾಶ್ ಎಷ್ಟೋ ಜನ ಕೆಲಸ ಮಾಡ್ತಿರ್ತಾರೆ, ಡ್ಯಾಶ್ ಎಲ್ಲ ಅವರು ಕಾರಣವನ್ನು ಕೊಟ್ಟಿದ್ದಾರೆ. ಯಾವುದು ಗೊತ್ತಿಲ್ಲದೆ ಇರೋ ಕಾರಣ ಏನಲ್ಲ, ಎಲ್ಲ ಗೊತ್ತಿರೋ ಕಾರಣನೇ. ಅವ್ರಿಗೆ ಬೇಜಾರಾಗೋಗಿದೆ, ಸಾಕಾಯಿತು ಅನ್ನಿಸ್ಬಿಟ್ಟಿರ್ಬೇಕಷ್ಟೆ. ಎಸ್ ಸರ್, ಇದು ತುಂಬ ಕಷ್ಟ ಆಗ್ತಾ ಇದೆ ಮುಂದುವರಿಯೋದು ಅಂತ ಅಂದರೆ ಬೆಂಗಳೂರು ಬಿಟ್ಟು ಹೋಗೋ ನಿರ್ಧಾರ ಅಂತ ಭಾವಿಸ್ಬೇಕಾ? ಇರ್ಬೋದು, ಬಿಟ್ಟು ಹೋಗ್ಬೋದು. ಅವರು ಬಿಟ್ಟು ಹೋಗೋಕ್ಕಾಗತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಹೊಸ ಆಫೀಸನ್ನು ಸೆಟಪ್ ಮಾಡಬೇಕು. ಭಾಳ ಜನಕ್ಕೆ ಇದೇನಾಗ್ಬಿಟ್ಟಿದೆ ಅಂತಂದರೆ ಗತಿ ಇಲ್ಲದ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ಪಾಪ, ಅನಿವಾರ್ಯವಾಗಿ ಸಿಗಾಕೊಂಡ್ಬಿಟ್ಟಿದ್ದಾರೆ ಪಾಪ. ಹಾಗಾಗಿ ಇದು ಮತ್ತು ಈ ಔಟರ್ ರಿಂಗ್ ರೋಡು, ಎಲೆಕ್ಟ್ರಾನಿಕ್ ಸಿಟಿ, ಇವರೇನೋ IT-BT ಹೇಳಿದ ತಕ್ಷಣ ದೊಡ್ಡ ಸುದ್ದಿ ಆಗುತ್ತೆ ಪ್ರಪಂಚಾದ್ಯಂತ, ದೇಶವ್ಯಾಪಿ ಗಮನ ಸೆಳೆಯುತ್ತೆ. ಹಾಂ, ಆಮೇಲೆ ನನಗೆ ನ್ಯಾಷನಲ್ ಮೀಡಿಯಾಗಳು ಕೆಲವು ನೋಡ್ಬಿಟ್ರಂತೆ, ದಿಲ್ಲಿ ಬಿಟ್ಟರೆ ಬೆಂಗಳೂರು ನ್ಯೂಸೇ ಇರಬೇಕಪ್ಪ ನ್ಯಾಷನಲ್ ಮೀಡಿಯಾನಲ್ಲಿ. ಯಾವ ರಾಜ್ಯದಲ್ಲಿ ಸುದ್ದಿಗಳೇ ಇರಲ್ಲ, ನಮ್ಮ ರಾಜ್ಯದ್ದೇ ಇರುತ್ತೆ, ಬರೀ ನಮ್ಮದೇ ಇರುತ್ತಪ್ಪ. ಅದೇನೋ ನಂಗೆ ಗೊತ್ತಿಲ್ಲ, ದಿನ ಚೆಕ್ ಮಾಡಿಸ್ಬೇಕು ಅದು ಯಾಕೆ ಅಂತ. ಏನೋ ಇರಲಿ, ಈ ಸುದ್ದಿ ಜನಕ್ಕೆ ಸಂಬಂಧಪಟ್ಟಿದ್ದು. ಪೀಣ್ಯ ಕೈಗಾರಿಕಾ ಪ್ರದೇಶ ಇದು 20 ವರ್ಷದಿಂದ ನನಗೂ ಕೇಳಿ ಸಾಕಾಗೋಗಿದೆ. ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ ಸಿಟಿ ಒಳಗಡೆ ಇರುವಂಥದ್ದು ಪೀಣ್ಯ. ಎಲೆಕ್ಟ್ರಾನಿಕ್ ಸಿಟಿ, ಔಟರ್ ರಿಂಗ್ ರೋಡು, ಇವೆಲ್ಲ ಕೇಳಿಸ್ಕೊಂಡು ಇದು ಫಸ್ಟ್ ಟೈಮ್ ಒಬ್ಬ CEO ಹಿಂಗೆ ಹೇಳ್ತಿರ್ತಾರೆ. ಇದೇನು ಫಸ್ಟ್ ಟೈಮ್ ಅಲ್ಲ, ಭಾಳ ಜನ ಈ ಥರ ಹೇಳಿದ್ದಾರೆ ಹಿಂದೆ. ಹೇಳಿದ್ನಲ್ಲ, ಅನಿವಾರ್ಯತೆಗಳಿಗೆ ಪಾಪ ಸಿಗಾಕೊಂಡು ಕೂತಿದ್ದಾರೆ ಅವ್ರುಗಳೆಲ್ಲ. ಓಕೆ, ಸರಿ ಹೋಗೋದೇ ಇಲ್ವಾ ಸರ್? ಮುಂದಿನ 5 ವರ್ಷ ಹೋದ್ರೂ ಪರಿಸ್ಥಿತಿ ಸುಧಾರಣೆ 50 ವರ್ಷ ಹೋದ್ರೂ ಆಗಲ್ಲ. 5 ಬೇಡ, ಹೋಗೋರು ನನ್ನ ಪ್ರಕಾರ ಧೈರ್ಯ ಮಾಡಿ ಹೊಟ್ಟೋಗಿ ಅಷ್ಟೇ. ಆದರೆ ಹೋಗೋ ಜಾಗದಲ್ಲಿ ಅದು ಇದೆಯಾ ಅಂತ ಕೇಳಬಾರ್ದು ನನ್ನನ್ನು ಬಂದು. ಎಲ್ಲ ಸರಿ ಇದೆಯಾ ಅಂತ ಕೇಳೋ ಹಂಗಿಲ್ಲ. ಸಿ ಯು ಹ್ಯಾವ್ ಟು ಗೋ ಫಾರ್ ಎನ್ ಅನಾಲಿಸಿಸ್ ಆಫ್ ಲೀಸ್ಟ್ ಇನ್ಕನ್ವೀನಿಯನ್ಸ್ ಜಾಗ ಯಾವುದು ಅಂತ ನೋಡ್ಬೇಕು ಇಂಡಿಯಾನಲ್ಲಿ. ಈಗ ಆ ಪರಿಸ್ಥಿತಿ ಲೀಸ್ಟ್ ಅತಿ ಕಡಿಮೆ ಅನಾನುಕೂಲತೆಗಳು ಇರುವ ನಗರ ಯಾವುದು ಅಂತ ನೋಡಬೇಕು. ಫಾರ್ ಎಕ್ಸಾಂಪಲ್, ಅದ್ಯಾರೋ ವೈಜಾಗಕ್ಕೆ ಬಂದುಬಿಡು ಅಂತ ಅದ್ಯಾರೋ ಲೋಕೇಶ್ ಹೇಳಿದ್ರು. ಕೂತ್ಕೊಳ್ಳಯ್ಯ, ಕಟ್ಟಿದ್ದೀವಿ, ನಿಂದನ್ನ ಭಾಳ ಬುರುಡ ಬಿಡಬೇಡ ಬಂದು. ನಿಮ್ಮ ಅಪ್ಪ ಕಡ್ದು ಕೊಮಟೆ ಹಾಕಿದ್ದು ನೋಡಿದ್ದೀವಿ ನಾವು. ಬುರುಡ ಬಿಡಬೇಡ ಬಂದು ಸುಮ್ಮನೆ ಇಲ್ಲಿ. ಏನು ಕಡ್ದು ಕೊಮಟೆ ಹಾಕಿರೋದಕ್ಕಪ್ಪ ನೀನು? ವೈಜಾಗ್ ಅಂತೆ. ಏನು ವೈಜಾಗ್? ಸ್ವರ್ಗ,
ತಕ್ಕಪಕ್ಕ ಅಂತ ಹೊಳಿತಾ ಇದೆ, ಪಳ 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 ಅನ್ಕೊಂಡು. ಸೇಫ್ಟಿ ಫೆಸಿಲಿಟಿ ವೈಸ್ ಸೂಪರ್ ಕೂತ್ಕೊಳ್ರೆ ಕಂಡಿದ್ದೀವಿ ನಾವು. ಹೈದ್ರಾಬಾದ್ನಲ್ಲಿ ಒಬ್ಬ ಕೂತಿದ್ದ ಇದೇ ಥರ ಬುರುಡೆ ಬಿಟ್ಕೊಂಡೊಬ್ಬ, ಯಾರ್ದೋ ಮಗ, ಅವರು ಚೀಫ್ ಮಿನಿಸ್ಟರ್ ಮಗ. ಏನಾಯ್ತಪ್ಪ ಹೈದ್ರಾಬಾದಲ್ಲಿ ಫ್ಲಡ್ ಬಂದಾಗ ಬುರುಡೆ ಬಿಟ್ಕೊಂಡು ಕೂತಿದ್ನಲ್ಲ. ಸುಮ್ಮನೆ ಯಾರಿಗೆ ಬಿಡ್ತೀರಿ ಬುರುಡೆ? ಸಿ, ಯಾವ ನಗರ ಲೀಸ್ಟ್ ಅನಾನುಕೂಲತೆ ಇದೆ ಅಂತ ನೋಡ್ಬೇಕಷ್ಟೇ ನೀವು. ಗೋ ಟು ಸ್ಯಾನ್ ಫ್ರಾನ್ಸಿಸ್ಕೋ ಏರಿಯಾಗ ಹೋದ್ರೂ ಸಮಸ್ಯೆ ಇರೋದಿದ್ದೇ ಇರುತ್ತೆ, ಏನೋ ಒಂದು. ಲೀಸ್ಟ್ ಏನು ಅನ್ನೋದು ನೋಡಬೇಕು. ಬೆಂಗಳೂರಿನಲ್ಲಿ ಸಹಿಸಲಿಕ್ಕೆ ಆಗದ ಪರಿಸ್ಥಿತಿನಲ್ಲಿ 10 ಮಾರ್ಕ್ಸ್ಗೆ ಎಷ್ಟು ಕೊಡ್ತೀವಿ ಅಂದರೆ 2ಕ್ಕೆ ಬಂದು ಕೂತ್ಬಿಟ್ಟಿದ್ದೀರಿ. ಅಟ್ಲೀಸ್ಟ್ 5ರಲ್ಲಿ 6ರಲ್ಲಿ 4ರಲ್ಲಾರು ಇದ್ವಿ ನಾವು, ಅದನ್ನು ಕಳ್ಕೊಂಡಿದ್ದೀವಿ. ಇದು ಸತತ ಸರ್ಕಾರಗಳಿಂದ ಆಗಿರುವಂಥ ಕಚಡ ಹಲ್ಕಟ್ಟುಗಳ ಕೆಲಸ. ಇದು ಯಾಕೆ ಅಂದರೆ ಹೇಸಿಗೆ ತಿನ್ನುವ ರಾಜಕಾರಣಿಗಳಿಂದ ಆಗಿರೋದಿದು. ಮತ್ತೆ ಅವರ ದಾಹಕ್ಕೆ ಕೆಲಸ ಮಾಡುತ್ತಿರುವ ಕಂತ್ರಿ ಕಚಡ ಅಧಿಕಾರಿಗಳಿಂದ ಆಗಿರೋದಿದು. ಯಾಕೆ ಅಂತ ಹೇಳ್ತೀನಿ. ಕಾರ್ಪೊರೇಷನ್ ಸತ್ತೋಗಿ ಈ ನಗರದ 5 ವರ್ಷ ಆಗೋಯ್ತು, ಸಾಯಿಸ್ಬಿಟ್ರಿ. ಎಲ್ಲ MLAಗಳ ಪವರ್. ನಿಮ್ಮ ಕರಪ್ಷನ್ ಲೆವೆಲ್ಲು ಒಬ್ಬ 40% ಅಂದ್ರಿ ಬುರುಡೆ ಬಿಟ್ಕೊಂಡು, ಅಥವಾ ನಿಜವಾಗೋ ಆಗ ಎಲೆಕ್ಷನಲ್ಲಿ. ಈಗ ಅದು 50ಕ್ಕೋ 60ಕ್ಕೋ ಹೋಗಿದೆ ಅಂತಾರೆ. ಹೋಗಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ. 40ರಿಂದಂತೂ ಕೆಳಕ್ಕೆ ಬಂದಿಲ್ಲ ಅಂತ ನನಗೆ ಜನ ಬಂದು ಹೇಳ್ತಾರೆ. 40% ಕೆಲಸಕ್ಕೆ, ರಸ್ತೆ ಕೆಲಸಗಳಿಗೆ, ಟಾರ್ ಹಾಕೋ ಕೆಲಸಗಳಿಗೆ, ರಸ್ತೆ ಕೆಲಸಕ್ಕೆ ದುಡ್ಡು ಕೊಟ್ಟು ಕಾಂಟ್ರಾಕ್ಟರ್ಗಳು ಮಿನಿಮಮ್ ತನ್ನದು ಅಂತ ಒಂದು 10% 15% ಲಾಭ ಇಟ್ಟುಕೊಂಡು ಸಾಲದ ರೂಪದಲ್ಲಿ ಹಣ ತರೋದ್ರಿಂದ, ಯಾರು ತಮ್ಮ ದುಡ್ಡು ಹಾಕಲ್ಲ, ಎಲ್ಲ ಸಾಲ ತಂದು ದುಡ್ಡು ಹಾಕ್ಬಿಟ್ಟು ಮಾಡ್ತಾ ಇರ್ತಾರೆ ಕೆಲಸಗಳು. ತುಂಬ ಜನ, ಎಲ್ಲರೂ ಅಲ್ಲದೆ ಇರ್ಬೋದು. ಅದೊಂದು 10% ಬಡ್ಡಿನ ಕ್ಯಾಪಿಟಲ್ ತಂದಿರೋ ಇನ್ವೆಸ್ಟ್ಮೆಂಟ್ ಸರ್ವಿಸ್ ಮಾಡೋದಕ್ಕೆ ಒಂದು ಇಂಟ್ರೆಸ್ಟ್ ಕಾಂಪೋನೆಂಟ್ ಒಂದು 10% ತೆಗೆದ್ರೆ 60%ಗೆ ಬಂದು ಕೂತ್ಕೊಳ್ಳುತ್ತೆ. 40% ಆಫ್ 100 ರೂಪೀಸ್, 100 ರೂಪಾಯಿನಲ್ಲಿ ಏನು ಕೆಲಸ ಮಾಡ್ತಾನೆ ಅವನು ಕಾಂಟ್ರಾಕ್ಟರು? ಕಚಡ ಕೆಲಸ ಮಾಡ್ತಾನೆ. ಈ ಕಚಡಾಗೆ ಕಾರಣ ಇರು ಕಚಡ ರಾಜಕಾರಣಿಗಳು. ಹಾಗಾಗಿ ಯಾರು ಹೇಳಿದ್ರು ಬೆಂಗಳೂರು ಮೇಲೆ ಅಭಿಮಾನ ಇಲ್ಲವಾ? ಇದೆ, ನನಗೂ ಅಭಿಮಾನ ಇದೆ. ಆದರೆ ನಿಮ್ಮಂಥ ಕಚಡಗಳಿಗೆ ಎನ್ಕರೇಜ್ ಮಾಡೋಕ್ಕೆ ಇಲ್ಲಿರೋರನ್ನ ಹಾಗೆ ಸಹಿಸ್ಕೊಂಡಿರಿ ಇರಿ ಅಂತ ಹೇಳೋಕ್ಕಾಗಲ್ಲ. ಆಗಲ್ಲ ಅದನ್ನು ಹೇಳೋಕ್ಕೆ. ಹೋಗಿ ಅಂತಲೇ ಹೇಳೋ ಪರಿಸ್ಥಿತಿ. ಅವ್ರು ಹೋದರೆ ಆ ಥರ ಒಂದು 100 ಜನ ಹೊರಟೋಗ್ಬಿಟ್ರೆ ನಗರ ಡಿಕಂಜೆಸ್ಟ್ ಆಗಿ ನೆಮ್ಮದಿಯಾಗಿರ್ತೀವಿ. ಆದಾಯ ಇರಲ್ಲ ಅಷ್ಟೇ. ಆಗ ಉತ್ತರ ಕರ್ನಾಟಕದವರು ಆದಾಯ ಇಲ್ಲ, ಏನಿಲ್ಲ ಬೆಂಗಳೂರಿಗ ಅಂತ ಅನ್ನೋ ಹಂಗೂ ಇಲ್ಲ. ಯಾಕಂದರೆ ನಾವೇ ಬೆಂಗಳೂರಿನವ್ರು ಉತ್ತರ ಕರ್ನಾಟಕದವ್ರನ್ನ ಕೇಳ್ಬೋದು, ಏನು ನಮ್ಗೆ ಆದಾಯ ಕೊಡ್ರಿ, ದುಡ್ದು ಕೊಡ್ರಿ ಅಂತ ಕೇಳ್ಬೋದು ಬೇಕಾದ್ರೆ. ಯಾಕಂದರೆ ಬೆಂಗಳೂರಿಗೆ ಆದಾಯ ಇರಲ್ಲ. ಆಗ ಆ ಪರಿಸ್ಥಿತಿಗೆ ಬರಬೇಕು ಬೆಂಗಳೂರು. ನನ್ನ ಪ್ರಕಾರ ನೀವೇ ಕಾರಣ. ಹೇಗೆ ವರ್ಕ್ ಆಗುತ್ತೆ? ಅವನು ಕೆರೆಯಲ್ಲ, ಮಾಡಲ್ಲ, ಬಿಟುಮಿನ್ ಕ್ವಾಲಿಟಿನ ಇಟ್ಕೊಳ್ಳಲ್ಲ, ಮಂತಲ್ಲ, ಸುಮ್ಮನೆ ಹಿಂಗೆ ಸುರಿದು ಹೋಗ್ತಾನೆ, ಕಿತ್ಕೊಂಡು ಹೋಗತ್ತದು. ಇದೇ ನಡೀತಿದೆ 15 ವರ್ಷ. ರೋಡ್ ಹಾಕೋರು, ಕಾಂಟ್ರಾಕ್ಟ್ರೋ, ಅಥವಾ ರಾಜಕಾರಣಿನೋ, ಯಾರೋ MLAನೋ, ಅಥವಾ ಯಾರೋ ಕಾರ್ಪೊರೇಟ್ರೋ, ಯಾರೋ ಆಫೀಸರು, ಎಲ್ಲ ಉದ್ಧಾರ ಆಗಿದ್ದಾರೆ ಚೆನ್ನಾಗಿ, ಎಕ್ಸೆಪ್ಟ್ ಸಿಟಿ. ಈಗ ನವೆಂಬರ್ ಡೆಡ್ಲೈನ್ ಏನು ಮಾಡ್ತಾರೆ? ಭಾಳ ಕಡೆ ಪಾಟೋಲ್ ಅಲ್ಲ, ರೋಡೇ ಹೋಗ್ಬಿಟ್ಟಿದೆ. ಅದು ಗುಂಡಿಯಲ್ಲೇ ರೋಡ್ ಇದೆ. ನಂಬರ್ 1. ನಂಬರ್ 2, ಪ್ಲ್ಯಾನಿಂಗೇ ಇಲ್ಲ. ಒಬ್ಬ ಪಾಲಿಟಿಷಿಯನ್ಗೂ ಬರೀ ಬುರುಡೆ ಪಾಲಿಟಿಷಿಯನ್ಗಳು. ದುಡ್ಡು ಹೊಡೆಯೋಕ್ಕೆ ಬೆಂಗಳೂರು ಪೋರ್ಟ್ಫೋಲಿಯೋಗಳು ಬೇಕಷ್ಟೇ ಎಲ್ಲರಿಗೂ, ಅದರಲ್ಲಿ ಕಾಂಪಿಟೇಷನ್ ಅಷ್ಟೇ. ನೀನು ಕೇಳಬೇಡಿ, ಒಬ್ಬನಿಗೂ ಪ್ಲ್ಯಾನಿಂಗ್ ಇಲ್ಲ. ಈಗ ಮೆಟ್ರೋ ಮೇಲೆ ಎತ್ತಾಕ್ತಿದ್ದಾರೆ. ಯಾರೋ ಕಮಿಷನರ್ ಯಾರೋ ಮಾತಾಡ್ತಿದ್ದು ಕೇಳಿಸ್ಕೊತಿದ್ದೆ. ಅದೇ 6 ತಿಂಗಳಿಗೊಂದ್ಸರಿ 3 ತಿಂಗಳಿಗೊಂದ್ಸರಿ ದಸರಾಗ ಆನೆ ಬಂದಂಗೆ ಕ್ಯಾಂಪಿಂದ ಬಂದೋಗೋ ಆಫೀಸರ್ಗಳಿಗೆ ನಾವೇನು ಬಡ್ಕೊಂಡು ಸಾಯೋಣ ಹೇಳಿ? ವಾಸ್ತವ ಅರ್ಥ ಆಗ ಯಾವ ಆಫೀಸರ್ ಹತ್ರ ಹೋಗಿ ಕಿನ್ರಿ ಇವನು ಕೋಣದ ಮುಂದೆ ನಾವು ಇದಕ್ಕೆ ಕಿನ್ರಿ ಬಾರಿಸ್ತಿದ್ದು ನಿಂತ್ಕೊಂಡ್ವಿ ಅಂತಂದಂಗೆ ಏನು ಬಾರಿಸೋಣಪ್ಪ ಹೇಳಿಪ್ಪ ಆಫೀಸರ್ ನೀವು? ಅಲ್ರಿ, ಮೆಟ್ರೋ ಹಾಕೋವಾಗ ರೋಡ್ಗಳು ನೆಗೆದು ಬಿದ್ದು ಹೋಗುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತು ತಾನೆ. ಪಾರ್ಟ್ ಆಫ್ ದಿ ಪ್ರಾಜೆಕ್ಟ್ ಆಗಬೇಕು ತಾನೆ. ದ ರಿಮೈನಿಂಗ್ ರೋಡ್ ಶಾಲ್ ಬಿ ಮೇಂಟೈನ್ಡ್ ಪ್ರಾಪರ್ಲಿ. ಇದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ತಾನೆ. ಎಲ್ಲೇ ವರ್ಕ್ ಮಾಡಬೇಕಾದ್ರೆ ಆ ವರ್ಕಿನ ಪೊಸಿಷನ್ನ ಜಾಗನ ಬೈಫರ್ಕೇಟ್ ಮಾಡಿಕೊಂಡು ಉಳಿದಿದ್ದ ಜಾಗ ಸರಿಯಾಗಿ ಇಟ್ಕೋಬೇಕು. ಈ ಪ್ರಕರಣದಲ್ಲಿ ನಿಮಗೆ ಸರ್ವಿಸ್ ರೋಡನ್ನು ಮೇನ್ ರೋಡ್ ಥರ ಬಳಸ್ತಿದ್ದಾರೆ ಹೇಳ್ತಾರೆ. ಓಕೆ, ಆ ರೋಡನ್ನು ಸರಿ ಇಟ್ಕೋಬೇಕಲ್ಲ. ಜನಕ್ಕೆ ಇನ್ನೇನು ಆಪ್ಷನ್ ಇದೆ ಹಾಗಿದ್ರೆ? ಆ ರೋಡ್ ಸರಿ ಇಟ್ಕೋಬೇಕಲ್ಲ. ನೀವು ಏನು ಮಾಡಬೇಕಾಗಿತ್ತು? ಏನು ಹಾರೋಗ್ಬೇಕಾಗಿತ್ತ ನಿಮ್ಮ ಮನೆ ಮೇಲೆ? ಕಾಮನ್ ಸೆನ್ಸ್ ಇಲ್ಲ. ಕೇಳಿದ್ರೆ ಇದು ಮೆಟ್ರೋ ಪ್ರಾಬ್ಲಮ್. ಆ ಆಫೀಸರು ಪ್ರಾಬ್ಲಮ್ ಅನ್ನು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ರೀ ಸೊಲ್ಯೂಷನ್ ಕೊಡ್ರಿ ನಿಮ್ಮ ಹಿರಿತನಕ್ಕೆ. ಪ್ರಾಬ್ಲಮ್ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ.
ಪ್ರತಿಯೊಬ್ಬರ ಬಾಯಲ್ಲೂ ಹಾ. ಇದೇ ಬರುತ್ತೆ. ಬರೀ ಪ್ರಾಬ್ಲಮ್. ಅದು ಏನಾಗಿದೆ ಅಂದರೆ ಮೆಟ್ರೋ ನಮಗೂ ಗೊತ್ತಪ್ಪ ಬುರುಡೆ, ನನಗೂ ಗೊತ್ತು ಮೆಟ್ರೋ ಇದೆ, ಕೆಲಸ ನಡೀತಿದೆ, ವರ್ಕ್. ಸರಿ, ಸೊಲ್ಯೂಷನ್ ಏನು? ಮಾತಾಡಲ್ಲ. ಬೇಕಾಗಿಲ್ಲ. ಹಾಂ ಮಾತಾಡಲ್ಲ ಅಲ್ಲ, ಬೇಕಾಗಿಲ್ಲಲ್ಲ, ಮಾತಾಡಲ್ಲ. ಯಾಕೆ? ಕಾಸಿಲ್ಲ. ಅಷ್ಟೊಂದು ಕೋಟಿ ಇಡ್ತಾರಲ್ಲ ಸರ್ ಗುಂಡಿ ಮುಚ್ಚಕ್ಕೆ ಅಂತಾನೆ, ಅದಕ್ಕೊಂದು ಟಾರ್ಗೆಟ್ ಅಂತ ಬೇರೆ ಫಿಕ್ಸ್ ಗುಂಡಿ ಮಾಡಿ. ಒಳಕ್ಕೆ ಹೋಗುತ್ತೆ ದುಡ್ಡು, ರೋಡ್ಗೆ ಹೋಗಲ್ಲ. ಗುಂಡಿ ಎಂಬ ಹುಂಡಿ ಒಳಕ್ಕೆ ಹೋಗುತ್ತೆ. ಯಾರ ಹುಂಡಿ ಕೇಳಬೇಡಿ, ಯಾರ ಹುಂಡಿ ಒಳಕ್ಕೆ ಹೋಗುತ್ತೆ ಕೇಳಬೇಡಿ ಅದನ್ನು. ಇಂಥ ಲಜ್ಜೆಗೆಟ್ಟ, ನೀತಿಗೆಟ್ಟ, ಭ್ರಷ್ಟ, ಸ್ವಾರ್ಥಿ ಕಚಡಗಳ ಮಧ್ಯೆ ಈ ಸಿಟಿಲಿ ಇನ್ನೂ ಬಿಸ್ನೆಸ್ ಮಾಡಬೇಕಾ ಜನ? ಯಾಕೆ ಮಾಡಬೇಕು? ನಿಮ್ಗೆಲ್ಲಿ ಸರಿ ಅನ್ಸುತ್ತೆ ಅಲ್ಲಿ ಹೋಗ್ರಿ. ಸರಿ, ರಾಜಕೀಯ ಇಚ್ಛಾಶಕ್ತಿ ಇಲ್ಲದೆ ಮಾತೆತ್ತಿದ್ರೆ ಬೆಂಗಳೂರನ್ನ ಬೈಕೊಂಡು ಓಡಾಡೋ ಗಿರಾಕಿಗಳಿಗೆ ನನ್ನ ಪ್ರಕಾರ ಬೆಂಗಳೂರು ಆದಾಯವನ್ನು ಕುಸ್ತು ಬೀಳೋದೇ ಒಳ್ಳೇದು. ಅದನ್ನ ನೀವು ಜನ ಕೊಡ್ತಾರೋ ಕೊಡುಗೆ ಅನ್ಕೋ ಅಷ್ಟು ಮಾಡಲಿ. ಎಸ್, ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಮೋಹನ್ ದಾಸ್ ಪೈ ಬೆಂಗಳೂರಿನಲ್ಲಿ ಆಡಳಿತ ವ್ಯವಸ್ಥೆಯ ಅತಿ ದೊಡ್ಡ ವೈಫಲ್ಯ ಆಗಿದೆ ನಾನು ಅಂದಿದ್ದಾರೆ. ಹೋಗ್ಬಿಡ್ತೀನಿ ಅಂತ ತಕ್ಷಣ ಹೋಗೋಕ್ಕಾಗಲ್ಲ. ಭಾಳ ಜನಕ್ಕೆ ಹೋಗೋಕೆ ರೆಡಿ ಇದ್ದಾರೆ. ಬೇರೆ ಯಾವುದಕ್ಕೆ ಹೋಗಬೇಕು? ಎಲ್ಲಿ ಹೋಗೋದು? ಎಲ್ಲಿ ಹೋಗಬೇಕು? ಎಲ್ಲೂ ಈ ಸಮಸ್ಯೆನೇ ಇಲ್ವಾ? ಸಮಸ್ಯೆ ಇಲ್ಲದೆ ಇರೋ ಊರು ಇಲ್ಲವೇ ಇಲ್ಲ. ಯಾರೋ ಬುರುಡೆ ಬಿಟ್ಟಿದ್ದು, ಯಾರೋ ನಾನು ಆಂಧ್ರ ಪ್ರದೇಶ್ ಬುರುಡೆ ಮ್ಯಾನ್. ನಾರಾ ಲೋಕೇಶ್. ಹಾಂ, ಸುಮ್ಮನೆ ಬುರುಡೆ. ಒಬ್ಬರಿಗೆ ಗೊತ್ತಿರೋದು, ಇನ್ನು ಉಳಿದವರೆಲ್ಲ ಕತ್ತೆಗಳಿಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀವಿ. ಎಸ್, ಮೋಹನ್ ದಾಸ್ ಪೈ ಸಹ ಬೆಂಗಳೂರಿನಲ್ಲಿ ಆಡಳಿತ ವ್ಯವಸ್ಥೆ ಅತಿ ದೊಡ್ಡ ವೈಫಲ್ಯ ಕಂಡಿದೆ ಅಂದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ. ದಯವಿಟ್ಟು ನೋಡಿ, ಕಂಪನಿಗಳ ಔಟರ್ ರಿಂಗ್ ರೋಡ್ನಿಂದ ಹೊರ ಹೋಗ್ತಾ ಇವೆ, ಇದು ಭರವಸೆ ಮೀರಿದ ಪರಿಸ್ಥಿತಿ ಅಂತ ಕುಟುಕಿದ್ದಾರೆ. ಬಯೋಕಾನ್ ಸಂಸ್ಥಾಪಕಿ ಕಿರಣ್ ಮಜುಮ್ದಾರ್ ಸಹ ಇದು ಕೂಡ ಬೇಸರವನ್ನು ವ್ಯಕ್ತಪಡಿಸಿದೆ ಅಂತ ಹೇಳಿದ್ದಾರೆ. ಇನ್ನು ಉದ್ಯಮಿಗಳ ಟೀಕೆಗೆ ಸಿಎಂ ಪ್ರತಿಕ್ರಿಯೆ ಕೊಡೋದಕ್ಕೆ ನಿರಾಕರಿಸಿದ್ದಾರೆ. ಇನ್ನು ಬೆಂಗಳೂರಿನ ಉದ್ಯಮಿಗಳಿಗೆ ಮತ್ತೆ ಆಂಧ್ರ ಸರ್ಕಾರ ಗಾಳ ಹಾಕಿದೆ. ಸಹಜವಾಗಿ ಅವರು ಯಾವಾಗಲೂ ಕರೆಯೋ ಹಾಗೆ ಈಗಲೂ ಕೂಡ ಕರೆದಿದ್ದಾರೆ. ಬಿಜೆಪಿ ರಾಜಕೀಯ ಮುಂದುವರೆದಿದೆ ಸರ್, ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ. ಬಿಜೆಪಿ ರಾಜ್ಯ ನಡೆಸೋದನ್ನ ಕಲ್ತ್ಕೊಳ್ಳಿ ಅಪ್ಪ ಮಗ ಫಸ್ಟು, ಆಮೇಲೆ ಬಂದು ಗಾಳ ಪಾಳ ಎಲ್ಲ ನೋಡೋಣ. ಎಸ್, ಗಲ್ಲಿ ರಸ್ತೆ ಬಿಟ್ಬಿಡಿ, ನೀವು ರಿಂಗ್ ರೋಡಲ್ಲಿ ಓಡಾಡಿ. ಬೆಂಗಳೂರು ರಿಂಗ್ ರೋಡ್ ಆಗದೇ ಇಲ್ಲ. 60 ವರ್ಷ ದಾಟಿರೋರು ಯಾರು ರಸ್ತೆಗಳಲ್ಲಿ ಓಡಾಡೋ ಸ್ಥಿತಿಯಲ್ಲಿಲ್ಲ. ಅಧ್ವಾನ ಎದ್ದವ್ರು. ನಾನೀಗ ಇಲ್ಲಿ ಇದ್ರ ಬಗ್ಗೆ ಕೇಳಿ ಅಂತಾರೆ ಮೋಹನ್ ದಾಸ್ ಪೈ, ಕಿರಣ್ ಮಜುಮ್ದಾರ್ ಅವರು ಹೆಸರು ಹೇಳಿದ್ರೆ ಹೆಂಗಪ್ಪ? ನಿಜ, ಮಳೆಗಳೇ ಹೆಚ್ಚಾಗಿ ಗುಂಡಿಗಳು ಬಿದ್ದಿವೆ ನಿಜ. ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳು ಸ್ಪಷ್ಟಗೊಳಿಸಿದ್ದಾರೆ, ಗುಂಡಿ ತುಂಬಿಸೋದಕ್ಕೆ ಬಹುಬೇಗ. ಈಗ ಔಟರ್ ರಿಂಗ್ ರೋಡ್ ನಲ್ಲಿ 2-3 ತರದ ಸಮಸ್ಯೆಗಳಿವೆ. ಮಳೆ ಬೀಳುವಾಗ ನಮಗೆ ಸಮಸ್ಯೆ ಬಂದ. ಅಶೋಕ್ ಅವರು ಹೇಳೋ ಪ್ರಕಾರ ನಿನ್ನೆ ಮುಂದೆಯಿಂದ ಆಗ್ಬಿಟ್ಟಿದ್ಯಾ ಸರ್ ಇದು? ನಿನ್ನೆ ಡಿ ಕೆ ಶಿವಕುಮಾರ್ ಮೊನ್ನೆ ರಾತ್ರಿ 1:45-2 ಗಂಟೆಯಲ್ಲಿ ಹೋಗಿ ಪಿಕಾಸಿ ತಗೊಂಡೋಗಿ ಕೆತ್ತಿರೋದು ಎಲ್ಲ ಅವರೇ ಸಮಸ್ಯೆ ಸೃಷ್ಟಿ. ಡಿ ಕೆ ಶಿವಕುಮಾರ್ ಕೆತ್ತಿರೋದು. ಕಾಂಗ್ರೆಸ್ಸಿನ ಡಿ ಕೆ ಶಿವಕುಮಾರ್ ಕೆಲಸ ಏನು? ಜನಕ್ಕೆ ತೊಂದರೆ ಕೊಡಬೇಕು ಅಂತ ಕೆತ್ತಿರೋದು. ಮತ್ತೆ ವಾಪಸ್ ಅವ್ರಿಗೆ ಬೈಗಳಲ್ವಾ ಸರ್? ಅದಕ್ಕೆ ಅಶೋಕ್ ಹೇಳ್ತಾ ಇರೋದು, ಡಿ ಕೆ ಶಿವಕುಮಾರ್ ಇದೆಲ್ಲ ಅಶೋಕ್ ಏನಿಲ್ಲ. ಬಿಜೆಪಿ ಇದ್ದಾಗ ಜನ ಗಾಡಿಗೆ ತಗೊಂಡು ಹೋಗ್ತಿರ್ಲಿಲ್ವಂತೆ ರೋಡ್ಗೆ. ಮತ್ತೇನ್ ಮಾಡ್ತಿದ್ರು ಸರ್? ರೋಡ್ ಸೌದೋಗ್ಬಿಡುತ್ತೆ ಅಂತ ಬೈಕೆ. ಅಷ್ಟು ಚೆನ್ನಾಗಿತ್ತಲ್ಲ. ಹೌದು, ನಾಜೂಕು. ಭಯ ಅಂತೆ ಜನಕ್ಕೆ. ಎಲ್ಲ ರೇ, ಹಾಳಾಗೋಗುತ್ತೋ ಅಂತ. ನಿಮ್ಮ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಮಾನ ಮರ್ಯಾದೆ ಲಜ್ಗೆಟ್ಟವ್ರು ಅಂತ ಕ್ಯಾಕರಿಸಿ ಮೊಕ್ಕಕ್ಕೆ ತುಪ್ಪ ಅಂತ ಉಗಿಸ್ಕೊಂಡಿದ್ದೀರಿ. ಈಗ ಬಂದು ಡ್ರಾಮಾ ಮಾಡ್ತೀರಾ ನಮ್ಮ ಮುಂದೆ ನೀವು? ಎಲ್ಲಾರ್ದು ಅದೇ ಹಣೆ ಬರಹ. ಯಾರ ಮುಂದೆ ಬಂದು ಡ್ರಾಮಾ ಮಾಡ್ತೀರಿ? ಆಗಿ ಅವ್ರು ಆಡಿದ ಮಾತುಗಳೆಲ್ಲ ಮರ್ತೋಗಿದೆ. ತೆಗಿಸ್ಲಾ? ಕಡ್ದು ಕೊಂಟೆ ಹಾಕಿರೋದಕ್ಕೆ ನೀವುಗಳು ಏನೇನು ಅಂತ. ನೀವೇನೇನು ಉದ್ಧಾರ ಆಗಿದ್ದೀರಿ ಅಂತ ಲೆಕ್ಕ ತಗೊಳ್ರಿ. ಕಳೆದ 4 ವರ್ಷದಲ್ಲಿ ನೋಡಬಿಡ್ತೀನಿ ನಾನು. ಯಾರು ಬಿಡ್ತೀರಿ ಬಂದು ಬುರುಡನ ನೀವೇ? ಸುಮ್ಮನೆ ಮಾತಾಡ್ತರ್ಕೊಂಡಿದ್ದಕ್ಕೆಲ್ಲ. ಸಿ, ದಿಸ್ ಈಸ್ ಎ ಪ್ರಾಬ್ಲಮ್ ಆಫ್ ಸಕ್ಸಸಿವ್ ಗವರ್ನಮೆಂಟ್ಸ್. ಇದು ಒಬ್ಬರದ್ದಲ್ಲ, ಎಲ್ರದ್ದು ಕೈ. ಕಳೆದ 25 ವರ್ಷದಿಂದ ಬೆಂಗಳೂರಿನಲ್ಲಿ ನಾವು ಹೇಳಿಕೊಂಡು ಹೆಮ್ಮೆ ಪಡಬಹುದಾದ ಒಂದು ಮೂಲಭೂತ ಕೆಲಸ ಯಾವುದ್ರಿ ಆಗಿದೆ ಅಂತಂದರೆ, ಉತ್ತರ ಕೊಡೋಕ್ಕೆ ಆಗದೇ ಇರುವಂಥ ಅಯೋಗ್ಯರೆಲ್ಲ ಬಂದುಬಿಟ್ಟು ಭಾಷಣ ಬಿಗಿತಾರೆ ಇಲ್ಲಿ ನಮ್ಮ ಮುಂದೆ ಬಂದು ನಿಂತ್ಕೊಂಡು. ಏನ್ರಿ ತೋರಿಸ್ರಿ ನನಗೊಂದನ್ನು. ಮೆಟ್ರೋ ವರ್ಕು ಸ್ಟಾರ್ಟ್ ಆಗಿದೆ, ನಡ್ಕೊಂಡು ಹೋಗ್ತಾ ಇದೆ. ಒಂದು ಕೆಲಸ ತೋರಿಸ್ರಿ ಲಾಸ್ಟ್ 20 ವರ್ಷದಲ್ಲಿ. ನಾವು ಹೇಳ್ಕೊಂಡು ತಿರುಗಬಹುದು ಈ ಇನ್ಫ್ರಾಸ್ಟ್ರಕ್ಚರ್ ವರ್ಕ್ ಬಗ್ಗೆ ಅಂತ. ತೋರಿಸ್ರಿ ಒಂದು. ಇದು ಈ ನಗರಕ್ಕೆ ಹಿಡಿದ ಕನ್ನಡ, ಇದು ಪೋಸ್ಟ್ ಕಾರ್ಡ್, ಇದು ಜಾಬ್. ತೋರಿಸ್ರಿ ಒಂದು ನೋಡೋಣ ಯಾವ್ದಾರು ಒಂದು ಕೆಲಸನ.
ದುಡ್ಡು ತಿನ್ಕೊಂಡು ಹೇಸಿಗೆ ತಿನ್ಕೊಂಡು ಬದುಕಿ ಜೀವನ ಮಾಡೋ ಕಚಡ ಕಂತ್ರಿಗಳೆಲ್ಲ ಈ ರಾಜ್ಯ ಆಳ್ತಾರಂತೆ. ಇನ್ನು ಎಲ್ಲಿವರೆಗೂ ಈ ಬೇಸಿಕ್ ಫೆಸಿಲಿಟೀಸ್ ಏನಿಲ್ಲ, ಅಲ್ಲಿವರೆಗೂ ಆಗಲ್ಲ. ತಿನ್ನೋ ಅಭ್ಯಾಸ ಬಂದಿರೋರು ಅಡಿಕ್ಟ್ ಆಗೋಗಿದ್ದಾರೆ. ಅವ್ರಿಗೆ ಹೇಸಿಗೆ ಇಲ್ದಿದ್ರೆ ಜೀವನ ನಿದ್ದೆ ಬರಲ್ಲ. ಹಾಗಾಗಿ ಯಾರಿಗೆ ಬೇಡ ಅನ್ಸತ್ತೆ ಅವ್ರು ನಿಮ್ಗೆ ಎಲ್ಲಿ ಸರಿ ಅನ್ಸತ್ತೆ ಅಲ್ಲಿ ಹುಡುಕೊಳ್ಳಿ, ಅದೊಂದೇ ಅಷ್ಟೇ. ಬಾಕಿ ಬೇರೆ ದಾರಿ ಇಲ್ಲ ಇದಕ್ಕೆ. ಎಸ್, ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಅವಾಂತರ, ಟ್ರಾಫಿಕ್ ಜಾಮ್ನಿಂದ ಬೆಂಗಳೂರು ಬಿಡುವುದಾಗಿ ಹೇಳಿರುವ ಬ್ಲಾಕ್ ಬಾಗ್ ಕಂಪನಿಯ ವಿಚಾರವಾಗಿ ಐಟಿ ಅಸೋಸಿಯೇಷನ್ ಆತಂಕವನ್ನು ವ್ಯಕ್ತಪಡಿಸಿ ಐಟಿ ಕ್ಯಾಪಿಟಲ್ ಬೆಂಗಳೂರಿನ ಗೌರವಕ್ಕೆ ಇದು ಧಕ್ಕೆ ತರ್ತಾ ಇದೆ. ತಕ್ಷಣ ರಸ್ತೆಯನ್ನು ದುರಸ್ತಿ ಮಾಡಿ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಉತ್ತಮಗೊಳಿಸಿ, ಇದಕ್ಕಾಗಿ ನಾವು ಸರ್ಕಾರದ ಜೊತೆ ಕೈ ಜೋಡಿಸ್ತೀವಿ ಅಂತ ಕೆಲವೊಂದಷ್ಟು ಸಲಹೆಗಳನ್ನು ಕೂಡ ಅವ್ರು ಕೊಟ್ಟಿದ್ದಾರೆ. ಸಲಹೆ ಪುಕ್ಕಟ್ಟೆ ಯಾರು ಬೇಕಾದ್ರೂ ಕೊಡ್ಬೋದು, ಸಲಹೆ ಕೊಡೋಕ್ಕಾಗಲ್ಲ ಅಂತಲ್ಲ. ಐಟಿ ನಾವು ಕೈ ಜೋಡಿಸುತ್ತೇವೆ. ಏನಪ್ಪ ಕೈ ಜೋಡಿಸ್ತೀರಿ? ಆ ಇಡೀ ರೋಡೇ ನೀವು ತಗೊಂಬಿಡ್ರಪ್ಪ ಚಾರ್ಜು. ನಾವು ಅದನ್ನು ಚಾಲೆಂಜ್ ಆಗಿ ನಾವು ಸರಿ ಮಾಡ್ಕೊಡ್ತೀವಿ. ನೀವು ಮಾಡ್ರಪ್ಪ ಒಲಿ ಅತ್ತ ಕಡೆಗೆ ಹಾಳಾಗೋಲಿ. ಸರ್ಕಾರದವ್ರನ್ನ ಕೇಳಿ, ಅದಕ್ಕೇನೋ ಒಂದು ಟ್ಯಾಕ್ಸ್ ಇಲ್ಲ, ಏನೊಂದು ರಿಬೇಟ್ಸು, ಏನಾರು ಒಂದು ಎನ್ಕರೇಜ್ಮೆಂಟ್ ಅದಿರಲ್ಲ. ಅದಾಗಲ್ಲ. ಅದಕ್ಕೆ ಅವನು ಇದು ಕಟ್ಟಬೇಕು, ಅವನು ಅದು ಕಟ್ಟಬೇಕು. ಯಾಕೆ ಹೇಳಿ, ಆ ವರ್ಕ್ ಯಾರು ತೊಗೊಂಡ್ಬಿಟ್ರೆ ಅದರಲ್ಲಿ ಹೋಗ್ಬಿಡುತ್ತಲ್ಲ, ಲಾಸ್ ಆಗ್ಬಿಡುತ್ತೆ. ಹೋಗ್ಬಿಡುತ್ತೆ. ಯಾರ್ಯಾರಿಗೋ ಕೆಲಸ ಕೊಡೋಕ್ಕಾಗತ್ತಾ? ಹೋಗ್ಬಿಡುತ್ತೆ. ಆಮೇಲೆ ಗುಂಡಿ ಬೀಳ್ತಾ ಇರಬೇಕು, ಸುಮ್ಮನೆ ಲೈಟಾಗಿ ಹಿಂಗೆ ಟಚ್ ಅಪ್ ಮಾಡ್ತಾ ಇರಬೇಕು, ಮುಂದಿನ ವರ್ಷ ತುಂಬ್ತಾ ಇರಬೇಕು, 1000 ಕೋಟಿ ಹಾಕ್ತಾ ಇರಬೇಕು, ಜೋಬಳಕ್ಕೆ ಅಡ್ಜಸ್ಟ್ ಮಾಡ್ತಾ ಇರಬೇಕು. ಗುಂಡಿ ನನ್ನ ಮಕ್ಕಳನ್ನ ಚೆನ್ನಾಗಿ ಇಟ್ಕೋಬೇಕು, ನನ್ನ ಮೊಮ್ಮಕ್ಕಳಿಗೆ ಏನಾದ್ರು ಕಟ್ ಮಾಡಿಕೊಡ್ಬೇಕು. ಗುಂಡಿ ಇದ್ರೇನೆ ವ್ಯಾಲ್ಯೂ ಜಾಸ್ತಿ. ಈ ಕಾಲ ಹೊಟ್ಟಾಯ್ತು. ನಿಮ್ಮ ಬೆಂಗಳೂರು ಸಿಟಿಗೆ ಅಂಟ್ಕೊಂಡು ಕೂತ್ಕೋಬೇಕು ಅನ್ನೋ ಕಾಲ ಇಲ್ಲ ಈಗ. 1000 ಸಿಟಿಗಳಿವೆ ಬಿಸ್ನೆಸ್ ಮಾಡೋಕ್ಕೆ. ಜ್ಞಾಪಕ ಇಟ್ಕೊಳ್ಳಿ ಸರ್ಕಾರದವರು. ಆ ಕಾಲ ಹೊಟ್ಟಾಯ್ತು. 25 ವರ್ಷದ ಹಿಂದೆ ಇದ್ದಿದ್ದ ಕಾಲ ಅದು. ಈ ಕಾಂಪಿಟೇಷನ್ ಆಯ್ತಾ? ಇಲ್ಲೇನೋ ಮ್ಯಾನ್ ಪವರ್ ಇದೆ, ಅದಿದೆ. ಈ ಕಾಲ ಎಲ್ಲ ಹೊರಟೋಯ್ತು. ಈ ಬುರುಡೆ ನಿಲ್ಲಿಸ್ಬಿಡಿ. 1000 ಸಿಟಿ ಇದೆ ಇವತ್ತು ಬಿಸ್ನೆಸ್ ಮಾಡೋಕ್ಕೆ. ನೀವು ಕಾಂಪಿಟೇಟ್ ಆಯಿತಾ? ನಂಬರ್ 1. ನಂಬರ್ 2, ಐ ಪ್ರೀ ವಾರ್ನ್ ಯು. ನೈಬರಿಂಗ್ ಕೆಲವು ದೇಶಗಳಲ್ಲಿ ಕೊಡ್ತಿರೋ ಫೆಸಿಲಿಟೀಸ್ಗೆ ಭಾಳ ಜನ ಹಾರೋಗ್ಬಿಡ್ತಾರೆ ಬೇಕಾರೆ. ಧಾರ್ಮಿಕ ವಿಚಾರಗಳನ್ನು ಬಿಟ್ಟರೆ ಇನ್ಯಾವುದಕ್ಕೂ, ಆಯಿಲ್ ಬಿಟ್ಟರೆ, ಪೆಟ್ರೋಲು ಡೀಸೆಲ್ದು ಕಚ್ಚಾ ತೈಲಕ್ಕೆ ಒಂದು ಬಿಟ್ಬಿಟ್ರೆ ಮಾತಾಡೋಕ್ಕೆ ತಯಾರಿ ಇದ್ದಂತಹ ಅಥವಾ ಮಾತಾಡಿಸ್ಕೊಳಕ್ಕೆ ಇದ್ದಂತಹ ಯೋಗ್ಯತೆ ಇಲ್ಲದಂತಹ ಸೌದಿ ಅರೇಬಿಯಾ ಬಗ್ಗೆ ಇವತ್ತು ಹೇಳ್ತಾರೆ ಬಂದು. ಫಸ್ಟೋಗಿ ಬಿಸ್ನೆಸ್ ಮಾಡೋಣ ಅಲ್ಲಿ ಅಂತಾರೆ. ಫಸ್ಟೋಗಿ ಮಾಡೋಣ ಅಂತಾರೆ. ಭಾಳ ಬಿಸ್ನೆಸ್ಗಳನ್ನು ಶಿಫ್ಟ್ ಮಾಡ್ಬೋದು. ಇಲ್ಲೇ ಮಾಡಬೇಕು ಅಂತೇನು ರೂಲ್ ಇಲ್ಲ. ಅದನ್ನು ಏನು ಬಿಸ್ನೆಸ್ ಫೆಸಿಲಿಟೀಸ್ ಕ್ರಿಯೇಟ್ ಮಾಡ್ತಿದ್ದಾರೆ. ಅಬುದಾಬಿ, ದುಬೈ, ಏನು ಬಿಸ್ನೆಸ್ ಫೆಸಿಲಿಟೀಸ್. ಇದು ಫಸ್ಟ್ ಅಮೆರಿಕಾಯಿಂದ ಹೊರಗಡೆಗೆ ಬಂದಿರೋ ಒಂದು ಲ್ಯಾಬು ದುಬೈಗೋ ಅಬುದಾಬಿಗೋ ಬಂದಿದೆ. ಐ ಥಿಂಕ್ ಅಬುದಾಬಿಗೆ ಬಂದಿದೆ. ಒಂದು $8 ಬಿಲಿಯನ್ ಇನ್ವೆಸ್ಟ್ಮೆಂಟು. ಏನೋ ಬುರುಡೆ ಬಿಡ್ತೀರಿ. ಟೆಕ್ ಹಬ್, IT ಹಬ್. ಯಾವ ಹಬ್ಬು? ಅದೇ ಟೈರ್ ಒಳಗಡೆ ಇರ್ತದಲ್ಲ ಹಬ್, ಅದು ಅಷ್ಟೇ. ಮುರ್ಕಂಡು ಲಡ್ಕಾಸಿ ಹಬ್ಬು ಅಲ್ಲಿ ಬಂದಿರೋದು. ಇಲ್ಲಿ ಯಾಕೆ ಬರಲ್ಲ. ಯಾಕೆ ಅಂದರೆ ಈಗ ದುಡ್ಡು ಹಾಕೋಕ್ಕೆ 1000 ಜಾಗ ಇದೆ ಜನಕ್ಕೆ. ನಿಮ್ಮ ಬೆಂಗಳೂರು ಒಂದೇ ಅಲ್ಲ. ನಿಮ್ಮ ಮುಂದೆ ಗಿಂಜ್ಕೊಂಡು ಜೊಲ್ ಸುರಿಸ್ಕೊಂಡು ನಿಂತ್ಕೊಂಡು ಸಾಯಕ್ಕಿಲಿ. ನಿಮ್ಮ ಮುಂದೆ ಟ್ಯಾಕ್ಸು ಕಟ್ಕೊಂಡು ಸಾಯಕ್ಕೆ ನಿಮ್ಮ ಒಂದೇ ಊರಾ? ಇಲ್ಲ, 1000 ಇದೆ. ನನಗೂ ಫ್ರೆಂಡ್ಸ್ ಇರ್ತಾರಲ್ಲ, ಹೇಳ್ತಾರಲ್ಲ, ಯಾಕೆ ಓದಾಡಬೇಕು ರಂಗ? ವೈ? ಎಸ್, ಅವ್ರ ಅಸೋಸಿಯೇಷನ್ ಅವ್ರು ಹೇಳ್ತಾರಂತೆ, BMTC AC ವಾಯುವಜ್ರ ಬಳಕೆಗೆ ಸ್ವಲ್ಪ ಒತ್ತು ಕೊಡಿ. ಏನಪ್ಪ ಕೊಟ್ಬಿಡ್ತೀನಪ್ಪ. ಆಮೇಲೇನು, ಬಸ್ಗಳು ರೋಡಿಗೆ ಬಂದ ತಕ್ಷಣ ದಿ ಸ್ಪೇಸ್ ವಾಲ್ಯೂಮ್ ಸ್ಪೇಸ್ ಎಷ್ಟೋಗುತ್ತೆ ಅಂದರೆ ಕಿತ್ಕೊಂಡು ಹೋಗ್ಬಿಡುತ್ತೆ, ಮತ್ತೆ ರೋಡ್ಗೆ ಟೈಟ್ ಆಗುತ್ತೆ. ದೇರ್ ಆರ್ ನೋ ಆನ್ಸರ್ಸ್ ಟು ಬ್ಯಾಂಗ್ಳೂರ್ ಟ್ರಾಫಿಕ್ಗೆ. ಯಾಕೆ ಅಂದರೆ ಸಕ್ಸಸಿವ್ ಸರ್ಕಾರಗಳು ದೂರದೃಷ್ಟಿಯಲ್ಲಿ ಯೋಜನೆಗಳನ್ನು ತಂದೇ ಇಲ್ಲ. ಈಗ ನಿಮ್ಮ ಹತ್ರ ತರಕ್ಕಾಗಲ್ಲ. ಯಾಕೆ ನಿಮಗೆ ಮೆಟ್ರೋ ಬಂದ್ರೂ ಬೆಂಗಳೂರಿನ ಈ ಪರಿಸ್ಥಿತಿ ಬದಲಾಗ್ತಾ ಇಲ್ಲ? ಮೆಟ್ರೋ ಇಸ್ ಕ್ಯಾರಿಯಿಂಗ್ ರಫ್ಲಿ ಅರೌಂಡ್ 6 ಲಕ್ಷನೋ 8 ಲಕ್ಷನೋ 8.5 ಲಕ್ಷನೋ 9 ಲಕ್ಷನೋ ಎಷ್ಟೋ ಜನರನ್ನು ಕ್ಯಾರಿ ಮಾಡ್ತಾ ಇದೆ. ಅಷ್ಟು ಜನನ ಕ್ಯಾರಿ ಮಾಡಿದ ಮೇಲೆ ಪುಕ್ಕಟೆ ಬಸ್ ಸರ್ವಿಸ್ ಆಗಿ ಹೆಣ್ಣು ಮಕ್ಕಳು ಬಸ್ ಒಳಗೆ ಹೋದ ಮೇಲೆ ವೆಹಿಕಲ್ಸ್ ಕಡಿಮೆ ಆಗಬೇಕಿತ್ತು. ನಿಮಗೆ ಯಾತಕ್ಕೆ ಟ್ರಾಫಿಕ್ ಸಿಸ್ಟಮ್ ಹೋಗ್ತಿಲ್ಲ? ಬಿಕಾಸ್ ಈ ಎಲ್ಲ ಯೋಜನೆಗಳು 15 ವರ್ಷದ ಹಿಂದೆ ಆಗಬೇಕಾಗಿದ್ದವು. ಕ್ರಾಸ್ ಆಗಿ ಬಂದ್ಬಿಟ್ಟಿದ್ದೀವಿ ನಾವು. ತುಂಬ ಲೇಟ್ ಆಯ್ತು.
ದೇರ್ ಇಸ್ ನೋ ವೇ. ಡೆಡ್. ಬ್ಯಾಂಗ್ಳೂರ್ ವಿಲ್ ಬಿ ಡೆಡ್. ಎರಡು ಕಡೆಯಿಂದ ಡೆಡ್ ಆಗುತ್ತೆ. ಇವತ್ತೇ ವಾರ್ನ್ ಮಾಡಿದ್ದೀನಿ. ಇವತ್ತಲ್ಲ 25 ವರ್ಷ ಅಲ್ಲ, 30 ವರ್ಷಕ್ಕೆ ಎರಡು ಕಡೆಯಿಂದ ಡೆಡ್ ಆಗಲೇಬೇಕದು. ಬೇರೆ ದಾರಿನೇ ಇಲ್ಲ ಅದಕ್ಕೆ. ನಂಬರ್ 1 ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ರೋಡ್. ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ರೋಡ್. ನಂಬರ್ 2 ವಾಟರ್. ಡೆಡ್ ಆಗಲೇಬೇಕು, ಬೇರೆ ದಾರಿ ಇಲ್ಲ ನಿಮಗೆ. ಅನ್ಲೆಸ್ ಕಾವೇರಿಯಿಂದ ಏನಾದ್ರು ಅನ್ಬಿಲೀವಬಲ್ ಡ್ರಾಮ್ಯಾಟಿಕ್ ಆಗಿ ನೀವೇನಾದ್ರು ತಂದ್ರೆ ನಂಗೆ ಗೊತ್ತಿಲ್ಲ. ಇಲ್ದ್ರೆ ಈ ಸಿಟಿ ಡೆಡ್ ಆಗಲೇಬೇಕು. ಹಾಫ್ ಆಫ್ ದ ಸಿಟಿ ವಿಲ್ ಡೈ. ಟ್ರಾಫಿಕ್ ಡೈವರ್ಷನ್ನು, ಪಾರ್ಕಿಂಗ್ ನಿಯಮ, ಕಾರ್ ಪೂಲಿಂಗ್ಗೆ ಹೆಚ್ಚಿಗೆ, ಇವೆಲ್ಲ ಇಂಡಿವಿಜುವಲ್ ವ್ಯವಹಾರಗಳು ರೀ. ಅಸೋಸಿಯೇಷನ್ ಅವ್ರು ನೀವು ಏನು ಮಹಾನ್ ಬುದ್ಧಿವಂತರು. ಕಾರ್ ಪೂಲಿಂಗ್, ಪೊಲೀಸ್ನವ್ನು ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಕಾರ್ ಪೂಲ್ಗೆ ಹೋಗು ಅಂತ ಡಿ ಕೆ ಶಿವಕುಮಾರ್ ಹೇಳೋಕ್ಕಾಗತ್ತೇನು ರೀ? ಏನು ರೀ ಸಲಹೆ ಕೊಟ್ಟರು? ಅದಕ್ಕೂ ಒಂದು ಮಾನ ಮರ್ಯಾದೆ ಬೇಡವಾ? ನಿಮ್ಮ ಕಂಪನಿಲಿ ಹೇಳ್ಬಿಟ್ಟು ಕಾರ್ ಪೂಲ್ ಮಾಡಿಸಿ, ಯಾರು ಬೇಡ ಅಂದವನು? ಅದೇ ಸರ್ಕಾರ ತರಕ್ಕಾಗತ್ತ ಅದನ್ನು? ಯೋಚಿಸ್ಬೇಕಾಗತ್ತೆ. ಫುಟ್ಪಾತ್ ನಿರ್ವಹಣೆ, ಬಸ್ ಲೇನು, ಇರೋದು ಲೇನಲ್ಲೇ ಹೋಗೋಕ್ಕಾಗ್ತಿಲ್ಲ ಅಂತಿದ್ದೀವಿ. ಇನ್ನು ಬಸ್ ಲೇನು ಎಷ್ಟು ಸರಿಯಪ್ಪ ನಾವು ಬಸ್ ಲೇನ್ ತಂದಿರೋದು. ಆ ಬಸ್ ಹಿಂಭಾಗದಲ್ಲಿ ಬರೆಯೋದು ಎಲ್ಲ ಸ್ಲೋಗನ್ಗಳ ಗಿರಾಕಿಗಳೇ. ಕಾಸು ತಿಂದು ಎಷ್ಟು ಕೋಪ ಬರುತ್ತೆ ಅಂತಂದರೆ ಹೇಳ್ತೀನಿ ಒಂದೊಂದು ಸರಿ ಅಂತೂ ಇಂಥವ್ರನ್ನೆಲ್ಲ ಕತ್ತರಿಸಿ ಸಾಕುವಂಥ ಸಿಸ್ಟಮ್ ನಮ್ಮ ಹತ್ರ ಇಲ್ವಲ್ಲಪ್ಪ ಅನ್ಸತ್ತೆ. ಆ ಬಸ್ ಹಿಂದೆ ಒಂದು ಬರೆದು ಬಿಡೋದು. ನೀವು ಇಲ್ಲಿ ಹಿಂದೆ ಬರೆದಿರುವುದನ್ನು ಈಗ ಓದುತ್ತಾ ಇದ್ದರೆ ನೀವು ರಾಂಗ್ ಲೇನ್ನಲ್ಲಿ ಇದ್ದೀರಿ ಅಂತ ಬರೆಯೋದು. ಅವನ ಆಫೀಸರ್ ತಲೆನಲ್ಲಿ ಏನು ಸಗಣಿ ತುಂಬಿಕೊಂಡಿದ್ದಾನೋ ಏನೋ ಅವನು, ಅದು ಬರೆದು ಬಿಡ್ತಾನಂತೆ. ಅದರಿಂದನೇ ಹೋಗುತ್ತೆ, ಜಾಗನೇ ಇಲ್ಲ ರೋಡಲ್ಲಿ. ಓಕೆ, ಫುಟ್ಪಾತೇ ಇಲ್ಲ. ಫಸ್ಟ್ ಆಫ್ ಆಲ್ ಒಂದು ಫುಟ್ಪಾತು 1 ಕಿಲೋಮೀಟರ್ ನನಗೆ ಸರಿಯಾಗಿರೋದು ತೋರಿಸ್ರಪ್ಪ ಯಾರು ಒಬ್ರು. ನಮ್ಮ ಜನ ಎಂಥ ಕಚಡಗಳು, ಹಲ್ಕಟ್ಟುಗಳು ಅಂತ ಹೇಳ್ತೀನಿ. ನಮ್ಮ ಜನನೂ ಏನು ಸಾಮಾನ್ಯ ಅನ್ಕೋಬೇಡಿ. ಫುಟ್ಪಾತ್ ಮೇಲೆ ಹೋಗ್ತಾನೆ, ಪರ್ಟಿಕ್ಯುಲರ್ಲಿ 2 ವೀಲರ್ಸ್. ಹಂಗೆ ರಪ್ ಅಂತ ಹೊಡಿಬೇಕು ಅನ್ಸುತ್ತೆ ಕಾರಿಂದ ಇಳಿದ್ಬಿಟ್ಟು. ಮಧ್ಯದಲ್ಲಿ ಒಂದು ಸ್ಲ್ಯಾಬ್ ಏನೋ ಹಾಕಿರ್ತಾರೆ, ಅದು ಕಚಡ ಕ್ವಾಲಿಟಿ ಸ್ಲ್ಯಾಬ್, ಅದು ಮುರಿದೋಗಿರುತ್ತೆ. ನಿಲ್ಲಿಸ್ಬಿಟ್ಟು ಎತ್ತ ಕಡೆಗೆ ಇಟ್ಕೊಂಡು ಹೆಂಗೆ ಅಂತ ಏನೋ ಒಂಥರ ಸಾಹಸ ಮಾಡಿದ ಒಂಥರ ನೆಕ್ಸ್ಟ್ ಹೋಗ್ತಾನೆ. ಮಾನ ಮರ್ಯಾದೆ ಲಜ್ಗೆಟ್ಟವನು. ಹಿಂದ್ಗಡೆಗೆ ಅದು ಯಾವುದೋ ಒಂದು ಹಾಕೊಂಡಿರ್ತಾನೆ, ಅದು ಯಾವುದೋ ಒಂದು ಸಾಫ್ಟ್ವೇರ್ ಏನೋ ಒಂದು ವರ್ಕಲ್ಲಿ ಇರ್ತಾನೆ ಅವನು ಎಜುಕೇಟೆಡ್ ಕ್ಲಾಸ್ ಅವನು. ಇಂಥ ಇಂಡಿಸಿಪ್ಲಿನ್ಡ್ ರೈಡರ್ಗಳು, ಇಂಡಿಸಿಪ್ಲಿನ್ ಟ್ರಾಫಿಕ್ಕು, ಇರಾಟಿಕ್ ಟ್ರಾಫಿಕ್ಕು, ಇದು ಏನೋ ಮಾನಿಟ್ರಿಂಗ್ ಇಲ್ಲದೆ ಇದ್ದಾಗ, ರೋಡ್ ಇಲ್ದಿದ್ದಾಗ, ಗುಂಡಿನೂ ಬಂದಾಗ ಯಾವ ಸಿಟಿ ಉದ್ಧಾರ ಆಗಕ್ಕಾಗತ್ತೆ ರೀ? ವಿಚ್ ಸಿಟಿ ಕ್ಯಾನ್ ಗ್ರೋ? ದಿ ಕೊಲಾಪ್ಸ್ ಆಫ್ ಬ್ಯಾಂಗ್ಳೂರು ಸ್ಟಾರ್ಟ್ ಆಗಿ ಭಾಳ ದಿನ ಆಗೋಗಿದೆ ಬೆಂಗಳೂರು. ಈಗ ಅದ್ರದ್ದು ಕಾಣಿಸ್ತಿದೆ ಅಷ್ಟೇ. ಪ್ರತ್ಯೇಕ ಸೈಕಲ್ ಲೇನ್, ಪಾದಚಾರಿ ಮಾರ್ಗದ ಅಗತ್ಯ ಇದೆ ಅಂತ ಅದೇ ಅಸೋಸಿಯೇಷನಿಂದ ಬುರುಡೆ ಐಡಿಯಾ ಇದುವೆ. ಪ್ರತ್ಯೇಕ ಸೈಕಲ್ ಲೇನು, ಬೆಂಗಳೂರಿನಲ್ಲಿ ಸೈಕಲ್ ಲೇನು. ನಾವು ಮಕ್ಕಳಿಗೆ ಸೈಕಲ್ ಕೊಟ್ಟು ಕಳಿಸ್ಬೇಕು. ನಿನ್ನ ಮಕ್ಕಳು ಕೊಡಪ್ಪ, ಗುದ್ದಿಸ್ಕೊಂಡು ಸಾಯ್ಲಿ, ಕೊಡಪ್ಪ ನಿನ್ನ ಮಕ್ಕಳಿಗೆ ತೊಗೊಂಡೋಗಿ ಸೈಕಲ್. ನಾವು ಯಾವನ ಐಡಿಯಾ ಕೊಟ್ಟಿದ್ದಾನೆ ಅವನು. ನಿನ್ನ ಮಗಂಗೆ ಕೊಟ್ಕೋ ಸೈಕಲ್ ಲೇನಂತೆ, ಸೈಕಲ್ ಲೇನು ಗುದ್ದಿಸ್ಕೊಂಡು ಸಾಯಕ್ಕೆ. ಯಾರು ಮಾಡ್ತಾರೆ? ಪಾದಚಾರಿ ಮಾರ್ಗ ಅಂತೆ ಹೇಳ್ತಾ ಇದ್ದೀವಿ. ಪಾದಚಾರಿ ಮಾರ್ಗನೇ ಇಲ್ಲ, ಉಳ್ಕೊಂಡೇ ಇಲ್ಲ ಯಾವ ಜಾಗ. ಇರೋ ಕಡೆ ಎಲ್ಲ ಹಳೇ ಗಿರ್ಗಿಟ್ಲೆ ಹೊಡಿತಾ ಇವೆ. ಇದೆಲ್ಲ ಆಗಲ್ಲ, ಹೋಗಲ್ಲ ಸುಮ್ಮನೆ. ಎಸ್